ನನ್ನ ಹೆಸರು ನಾಗರಾಜ್ ಅಂತ. ಹಾಸನ ಡಿಸ್ಟಿಕ್ಕು, ಚನ್ನರಾಯಪಟ್ಟಣ ತಾಲೂಕು, ಶ್ರವಣಬೆಳಗೊಳ ಹೋಬಳಿ, ಕೊತ್ತನಬೆಟ್ಟ ಗ್ರಾಮ. ಈ ಗ್ರಾಮದಲ್ಲೇ ನಾವಿರೋದು. ನನ್ನ ಗೋಶಾಲೆ ಇರೋದು ಇಲ್ಲೇ. ಇವರು ನಮ್ಮ ವೈಫು ಅನಿತಾ ಅಂತೇಳಿ. ಇಲ್ಲಿ ನಮ್ಮಲ್ಲಿ ಹಾಲು, ತುಪ್ಪ, ಬೆಣ್ಣೆ, ಮೊಸರು ಎಲ್ಲ ದೊರೆಯುತ್ತದೆ. ಇದು ಹಾಲಿನ ದರ ಬಂದು 100 ರೂಪಾಯಿ, ತುಪ್ಪದ ಬೆಲೆ ಬಂದು 4,000 ರೂಪಾಯಿ. ಯಾಕೆ ಹಾಲು 100 ರೂಪಾಯಿ ಮತ್ತು ತುಪ್ಪ 4,000 ರೂಪಾಯಿ ಅಂತ ನಮ್ಮ ಗೋಶಾಲೆ ನೋಡಿದರೆ ನಾವು ಕೊಡುವಂಥ ಆಹಾರ ಪದ್ಧತಿ ನಿಮಗೆ ತೋರಿಸ್ತೀನಿ. ಅದು ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. 23 ಹಸುಗಳಲ್ಲಿ ಆದಾಯದ ಪ್ರಶ್ನೆ ಕೇಳಿದ್ರಿ. ಖಂಡಿತ ಕರೆಕ್ಟ್ ನೀವು ಕೇಳಿದ್ದು. ಇವತ್ತು ತೆಂಗಿನ ಮರ ಹಾಕಿದರೆ ಇವತ್ತೇ ಆದಾಯ ಬರಲ್ಲ. 7 ವರ್ಷಗಳ ನಂತರ ನಿಮಗೆ ಫಲ ಸ್ಟಾರ್ಟ್ ಆಗುತ್ತೆ. ಅದು ಸಾಯ ತನಕ ಕೊಡುತ್ತೆ. ಈ ಹಸುಗಳು ಅಷ್ಟೇ. ಇದು ಏನಿದೆಯಲ್ಲ, ಇವತ್ತೇನು ಬರ್ತಾ ಇದೆಯಲ್ಲ, ಸಗಣಿ, ಗಂಜಲ ಎಲ್ಲಾನು ದುಡ್ಡೆ. ಯಾವುದು ದುಡ್ಡಿಲ್ಲ ಅಂತ. ಫಸ್ಟ್ ನಾವೇನ್ ಮಾಡ್ತಾ ಇದೀವಿ, ನಮ್ಮ ಜಮೀನನ್ನ ನಾವು ರೆಡಿ ಮಾಡ್ತಾ ಇದೀವಿ. ನಮ್ಮ 4.5 ಎಕರೆ ಜಮೀನು ಏನಿದೆ ಇಲ್ಲಿ, ಈ ಜಮೀನಲ್ಲಿ ಮಾಡಲ್ ಮಾಡ್ತಾ ಇದರಲ್ಲಿ ನಾವು ನೈಸರ್ಗಿಕ ಕೃಷಿನಲ್ಲಿ ನಾವು ಹೊರಗಡೆಯಿಂದ ತರ ಗೊಬ್ಬರ ಉಳಿಸಿದೀವಿ, ಫರ್ಟಿಲೈಸರ್ಸ್ ಉಳಿಸಿದೀವಿ, ನಮ್ಮ ಭೂಮಿ ಉಳಿಸ್ತಾ ಇದೀವಿ. ಮೇನು ನಾವು ಆರೋಗ್ಯ ಕೊಡ್ತಾ ಇದೀವಿ. ಹಸುಗಳಿಗೆ ಆರೋಗ್ಯ, ನಮ್ಮ ಆರೋಗ್ಯ ಎಲ್ಲ ಅದೇ ದುಡ್ಡು. ಅದೇ ನಾವು ಯಾವುದೇ ಲೇಬರ್ಗಳು ಇಟ್ಕೊಂಡಿಲ್ಲ ಮೇಡಮ್. ಇವಾಗ ನಾನು, ನನ್ನ ಹೆಂಡತಿ, ನನ್ನ ಮಗ, ನನ್ನ ತಾಯಿ 4 ಜನ. ಒಬ್ಬರಿಗೆ 20,000 ರೂಪಾಯಿ ಅಂತ ಲೆಕ್ಕ ಮಾಡಿದ್ರೆ ನನಗೆ ತಿಂಗಳಿಗೆ 80,000 ರೂಪಾಯಿ ಉಳಿತಾ ಇದೆಯಲ್ಲ. ಅದಕ್ಕಿಂತ ಇನ್ನೇನು ಬೇಕು ನನಗೆ? ಆದರೆ ನೀವು ಏನು ಸ್ಯಾಕ್ರಿಫೈಸ್ ಮಾಡಕ್ಕೆ ರೆಡಿ ಇದ್ದೀರಾ ಅನ್ನೋದನ್ನು ಹೇಳ್ಬೇಕಲ್ಲಿ. ಈಗ ನಾನು ಬೆಳಗ್ಗೆ 9 ಗಂಟೆಗೆ ಹೋದರೆ ಸಾಯಂಕಾಲ 5 ಗಂಟೆ ತನಕ ನಂಗೆ ಡ್ಯೂಟಿ ಮಾಡಿದರೆ 25,000, 50,000, 1 ಲಕ್ಷ ಸಂಬಳ ಕೊಡ್ತಾರೆ. ನೀವು ಅಷ್ಟು ಟೈಮನ್ನು ಇದರಲ್ಲಿ ಕೊಟ್ಟರೆ ನೀವು ಅಷ್ಟೇ ದುಡ್ಡನ್ನು ಸಂಪಾದನೆ ಮಾಡ್ಬೋದು. ತರಕಾರಿ ಮಾಡ್ಬೋದು. ಬೆಡ್ ಹಾಕಿ ತರಕಾರಿ ಮಾಡಿದರೆ ಬರುತ್ತೆ. ಈಗ ಎಲ್ಲರೂ ಕೇಳ್ಬೋದು, ನೀವು ಸರ್ ಹಸು ಸಾಕಿ ಎಷ್ಟು? ನಾವು ಹಸು ಸಾಕಿ ಬೇಕಾದಷ್ಟು ಆರೋಗ್ಯ ಬಂದಿದೆ. ಇವು ಆಲ್ರೆಡಿ ನಮಗೆ 50,000 ಬರ್ತಾ ಇದೆ ಮೇಡಮ್. ಹಾಲಲ್ಲಿ, ಬೆಣ್ಣೆನಲ್ಲಿ 50,000 ಬರುತ್ತೆ. ಮತ್ತೆ ಸಗಣಿ ನಾವು ಲೆಕ್ಕ ಹಾಕಿಲ್ಲ. ನಮ್ಮ ಜಮೀನ್ಗೆ ಅದನ್ನ ಹಾಕ್ತಾ ಇದೀವಿ ಆಲ್ರೆಡಿ. ಇವಾಗ ಮುಂದಕ್ಕೆ ಕೊಡ್ತೀವಿ. ಘನಾಮೃತ ಆಗ್ಲಿ, ಜೀವಾಮೃತ ಆಗ್ಲಿ, ಪಂಚಗವ್ಯ ಆಗ್ಲಿ, ಖಂಡಿತ ಕೊಡ್ತೀವಿ ಮುಂದೆ. ಈಗ ಮೇಡಮ್ ನೋಡಿ, ನಮ್ಮಲ್ಲಿ ಏನು 100 ರೂಪಾಯಿಗೆ ಹಾಲಿಗೆ ಮಾರ್ತಾ ಇದ್ದೀವಿ. 4,000 ರೂಪಾಯಿ 1 kg ತುಪ್ಪ ನಮ್ಮಲ್ಲಿ. ಭಾಳ ಜನದ ಪ್ರಶ್ನೆ ಏನಪ್ಪ ಅಂತ ಅಂದರೆ, ಸರ್ 4,000 ರೂಪಾಯಿಗೆ ತುಪ್ಪ ಯಾರು ತಗೋತಾರೆ ಅನ್ನೋದು ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, 4,000 ರೂಪಾಯಿ ರೇಟ್ ಯಾಕೆ ಅನ್ನೋದು 2 ಪ್ರಶ್ನೆಗಳು. ಈಗ ನಾವು ಯಾವುದೇ ಒಂದು ಪದಾರ್ಥ ತಗೋಬೇಕಾದ್ರೆ ಇವತ್ತು ಟೆಕ್ನಾಲಜಿ ಇರ್ಬೋದು, ಇನ್ಫಾರ್ಮೇಷನ್ ಇರ್ಬೋದು, ಪ್ರತಿ ವ್ಯಕ್ತಿಗಿದೆ. ಹಾಗಾಗಿ ನಾವೆಲ್ಲರಿಗೂ ಏನು ಹೇಳ್ತೀವಿ ಅಂದರೆ, ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಜಾಗದಲ್ಲಿ ಬಂದು ಏನಕ್ಕೆ 4,000 ರೂಪಾಯಿ ಕೊಡಬೇಕು ಅನ್ನೋದನ್ನ ನೀವು ತಿಳ್ಕೊಂಡು ಆಮೇಲೆ ನಮಗೆ ತಗೊಂಡೋಗಿ ಅಂತ ಹೇಳ್ತೀವಿ. ಈಗ ಪ್ರೆಸೆಂಟ್ ಅಲ್ಲಿ 25 kg ತುಪ್ಪ ಇದೆ, ನಮಗೆ ಕೊಡಕ್ ಆಗ್ತಾ ಇಲ್ಲ. ಪರ್ಪಸ್ಸಿಗೆ ನಾವು ಮಾಡಿರೋದು ಮೇಡಮ್ ಇದನ್ನ ಟೋಟಲಿಗೆ. ಅಂದ್ರೆ ಇದು ಒಂದು ಮಾಡೆಲ್ ಆಗಿ ನಾವು ಮಾಡಿದೀವಿ ಆಕ್ಚುಯಲ್ ಆಗಿ. ಬಹಳ ಜನ ನನಗೆ ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಸರ್ ನೀವು ಗೋಶಾಲೆಯಿಂದ ಎಷ್ಟು ಸಂಪಾದನೆ ಮಾಡ್ತಾ ಇದ್ದೀರಾ ಅನ್ನೋದು ಮೊದಲನೇ ಪ್ರಶ್ನೆ ಇರುತ್ತೆ ಎಲ್ಲ ಪ್ರತಿಯೊಬ್ಬ ವ್ಯಕ್ತಿದು. ಏನಂದ್ರೆ, ಸರ್ ನಿಮಗೆ ಎಷ್ಟು ಲಾಭ ಬರ್ತಾ ಇದೆ ಅಂತ. ನಾನು ಎಲ್ಲರಿಗೂ ಹೇಳ್ತೀನಿ, ಖಂಡಿತ ಲಾಭ ಇದೆ. ಇವಾಗ ನೀವು ನಿಮ್ಮ ಮಕ್ಕಳನ್ನ ಸಾಕ್ಬೇಕಾದ್ರೆ ಅಥವಾ ನಿಮ್ಮ ಮಗನ್ನ ಸಾಕ್ಬೇಕಾದ್ರೆ ಎಲ್ಲ ಲಾಭ ಎಷ್ಟು ಬರ್ತಾ ಇದೆ, ದುಡ್ಡು ಎಷ್ಟು ಬರುತ್ತೆ ಅನ್ನೋ ಲೆಕ್ಕಾಚಾರ ಇಟ್ಕೊಂಡು ನೀವು ಊಟ ಹಾಕ್ತೀರಾ ಮಕ್ಳುಗಳಿಗೆ? ಇಲ್ವಲ್ಲ. ಹಂಗೆ ಇದರಲ್ಲಿ ಬೇಕಾದಷ್ಟು ಆದಾಯ ಇದೆ. ರೂಪದಲ್ಲಿ ನೋಡೋ ರೀತಿಗಳು ಬೇಕು. ನೀವು ಸಗಣಿಲಿದೆ ದುಡ್ಡು, ಗಂಜಲದಲ್ಲಿದೆ, ಹಂಗಾರೆ ನಾನು ಸಗಣಿ ಮಾರಿದ್ರೆ ದುಡ್ಡು ಇದೆಯಾ ಅಂದ್ರೆ ಖಂಡಿತ ದುಡ್ಡಿಗೆ ತಗೋತಾರೆ. ಇವತ್ತು ನೀವು ಸಗಣಿ ನಿಮ್ಮ ಹತ್ರ ಯಾಕೆ ಕ್ವಾಲಿಟಿ ಕೊಟ್ರೆ ಮಾತ್ರ ತಗೋತಾರೆ. ಆ ಕ್ವಾಲಿಟಿ ಎಲ್ಲಿಂದ ಬರುತ್ತೆ ಸಗಣಿಗೆ ಅಂತ ಅಂದ್ರೆ, ಅದಕ್ಕೆ ಕೊಡೋಂಥ ಫುಡ್ಡು. ನಾವು ಮೈನ್ ಆಗಿ ನೋಡಿ ಮೇಡಮ್, ಇದರಲ್ಲಿ ರಾಗಿ ಹುಲ್ಲನ್ನ ಮೈನ್ ಕಾನ್ಸೆಪ್ಟ್ ನಮ್ದಿಲ್ಲಿ. ರಾಗಿ ಹುಲ್ಲಲ್ಲಿರೋ ಅಂಥ ಸ್ಟ್ರೆಂತ್ ಬೇರೆ ಯಾವುದೇ ನಿಮಗೆ ಹುಲ್ಲುಗಳಲ್ಲಿ ಸಿಗೋದಿಲ್ಲ. ಈಗ ನ್ಯಾಚುರಲ್ ಆಗಿ ನಾವೇನು ಬೆಳೀತಾ ಇದ್ದೀವಲ್ಲ, ನಾವು ನೈಸರ್ಗಿಕ ಕೃಷಿಯಲ್ಲೇ ಉಪಯೋಗಿಸಿ ಈ ಸಗಣಿ ಗಂಜಲಗಳನ್ನೇ ಉಪಯೋಗಿಸಿ ನಾವು ರಾಗಿ ಬೆಳೀತಾ ಇದ್ದೀವಿ. ಕೆಲವರು ಹೇಳ್ತಾರೆ, ಸರ್ ಸಗಣಿ ಗಂಜಲದಲ್ಲೆಲ್ಲ ನಾವು ಬೆಳೆಯಕ್ಕಾಗಲ್ಲ ಅಂತ. ನಮ್ಮ ಪ್ಲಾಟಿಗೆ ಬಂದು ನೋಡಿ, ಹಸಿರು ಮೇವು ಅದರಲ್ಲೇ ಬೆಳ್ಕೊಳ್ತಾ ಇದೀವಿ. ಆಕ್ಚುಲಿ ನೇಪರನ್ನು ನಾವು ಕೊಡ್ತಾ ಇಲ್ಲ. ಯಾವುದು ಸುಮ್ಕಿಲ್ದೇ ಇರೋ ನೇಪರು ಇನ್ನೂ ಹುಡುಕ್ತಾ ಇದೀವಿ. ನಮ್ಗೆ ಅದು ಯಾವುದು ಸಿಕ್ಕಿಲ್ಲ ಇನ್ನೂ. ಎಷ್ಟು ನೇಪರ್ ಹಾಕಿದ್ವಿ ಅದೆಲ್ಲ ಸುಮ್ಕಿದ್ದು ಹಸುಗಳಿಗೆ ಹೊಟ್ಟೆ ತುಂಬಾ ಪ್ರಾಬ್ಲಮ್ ಆಗ್ತಾಯಿತ್ತು. ಇಲ್ಲ ಗರ್ಭ ನಿಲ್ಲದೆ ಇರೋದು ಅದೆಲ್ಲ ಆಗ್ತಾಯಿತ್ತು. ಅದಕ್ಕೆ ನಾವು ಅದನ್ನು ಕೊಡ್ತಾ ಇಲ್ಲ. ಮೇನು ರಾಗಿ ಒಂದು ಬೆಸ್ಟ್ ಅನಿಸಿದೆ ನಮಗೆ. ಅದು ಅದ್ರ ಜೊತೆಗೆ ಮೊಳಕೆ ಕಾಳು ಎಲ್ಲ ಕೊಡ್ತಾ ಇದೀವಿ. ಆ ಮೊಳಕೆ ಕಾಳು ನಾವು ಹೇಗೆ ಕೊಡ್ತೀವಿ ಅನ್ನೋ ತೋರಿಸ್ತೀವಿ ಮುಂದೆ. ಈಗ ಯಾಕೆ 4,000 ರೂಪಾಯಿ ತುಪ್ಪ ಅನ್ನೋ ಪ್ರಶ್ನೆಗೆ ಇಲ್ಲಿ ಉತ್ತರ ಇಲ್ಲಿದೆ. ಬನ್ನಿ ಮೇಡಮ್, ಹೇಳ್ತೀವಿ ಇಲ್ಲಿ. ಇವಾಗ ಇದು ನಾವು ಮೇವಾಗಿ ಯಾವಾಗಲೂ ಇದಕ್ಕೆ ರಾಗಿ ಹುಲ್ಲು ಕೊಡ್ತೀವಿ. ಮೇಯ್ನ್ ರಾಗಿ ಹುಲ್ಲು. ರಾಗಿ ಹುಲ್ಲಿಂದನೇ ಇಷ್ಟೆಲ್ಲ ಕ್ವಾಲಿಟಿ ಆಫ್ ದ ಮಿಲ್ಕ್ ಬರೋದಕ್ಕೆ ಸಾಧ್ಯ ಇದೆ. ಅದ್ರ ಜೊತೆ ನಾವೇನು ಮಾಡ್ತೀವಿ, ಹಿಂಡಿಗಳು ಕೊಡ್ತೀವಿ. ನಾವೇ ಸ್ವಂತವಾಗಿ ತಯಾರು ಮಾಡ್ತೀವಿ. ಆ ಹಿಂಡಿಗಳಿಗೆ ಏನೇನು ಹಾಕ್ತೀವಿ ಅಂತ ಅಂದರೆ, ಹೆಸರು ಕಾಳು,
ಜೋಳ, ಬಿಳಿ ಜೋಳ, ಅದೇ ರೊಟ್ಟಿ ಬಿಜಾಪುರ ಕಡೆ ಜೋಳ ಸಿಗುತ್ತಲ್ಲ, ಅದು ಜೋಳ ಹಾಕ್ತಿವಿ. ಮತ್ತು ಅಕ್ಕಿ, ಕೆಂಪು ಅಕ್ಕಿನೇ ನಾವು ಸಿಕ್ಕಿದ್ರೆ ಹುಡುಕ್ತಿವಿ. ರಾಜಮುಡಿ ರೈಸ್ ಆಗ್ಲಿ, ಕೆಂಪು ಆಗ್ಲಿ ಅದನ್ನು ನಾವು ಹಾಕ್ತಿವಿ. ಮತ್ತು ಕಡಲೆಕಾಳು, ಹುಳ್ಳಿಕಾಳು, ಉದ್ದಿನ ಕಾಳು, ಮೆಂತ್ಯ, ಕಡಲೆಕಾಯಿ ಬೀಜ, ಅವರೆಕಾಳು, ಏನೇ ನಮ್ಮಲ್ಲಿ ಏನೋ ಮೊಳಕೆನೂ ಬರೆಸ್ತೀವಿ, ನೆನೆಸಿಡ್ತೀವಿ. ಅದೇ ಹಿಂಗೆ ನಾವು ಸಂಜೆ ಬೆಳಿಗ್ಗೆ ರುಬ್ಬೆ ಕೊಡೋದು ಎಲ್ಲದ್ರಿಂದ, ಎಲ್ಲವಕ್ಕೂ ರುಬ್ಬೆ ಕೊಡೋದು ಆಕ್ಚುಲಿ. ಅಂದ್ರೆ ಇವತ್ತೇನು ನಾವು ನೆನೆ ಹಾಕಿದ್ರೆ ಕಾಳು ಇನ್ನ 24 ಗಂಟೆಗಳಲ್ಲಿ ಅದು ಮೊಳಕೆ ಬರುತ್ತೆ. ಮೊಳಕೆ ಬಂದಾದ್ಮೇಲೆ ಅದನ್ನ ರುಬ್ಬಿ ಪ್ರತಿ ಹಸುಗೆ ನಾವು 2 kg ಆವರೇಜ್ ಆಗಿ ಕೊಡ್ತಾ ಇದ್ದೀವಿ. ಇದು ಹಾಲಿನ ಕಾನ್ಸೆಪ್ಟ್ ಹೆಂಗಪ್ಪ ಅಂದ್ರೆ, ಒಂದು ಹಸು 1 ಲೀಟರ್ ಹಾಲು ಕೊಡಬೇಕಂದ್ರೆ 300 ಗ್ರಾಮು ನೀವು ಹಿಂಡಿ ಕೊಡಬೇಕಾಗುತ್ತೆ. ಈಗೇನು ನಾವು ಹೇಳಿದ್ವಲ್ಲ 10-12 ಥರದ್ದು ಏನು ಧಾನ್ಯಗಳ ಹಿಂಡಿಗಳಿದೆಯಲ್ಲ ರುಬ್ಬಿ ಕೂಡ ಅಂಥದ್ದು, ಇಲ್ಲಿ ಹಳ್ಳಿಗಳಲ್ಲಿ ಏನಾಗಿದೆ ಅಂತ ಅಂದರೆ, ಕರು ಹಾಕಿದ ಮೇಲೆ ಹಸುಗಳಿಗೆ 1 ವಾರದ ಮಟ್ಟಿಗೆ ಮಾತ್ರ ಕೊಡ್ತಾರೆ ಅದನ್ನು ನಾವು ಇಲ್ಲಿ ರೆಗ್ಯುಲರ್ ಆಗಿ ಕೊಡ್ತೀವಿ, ಪ್ರತಿದಿನ ಕೊಡ್ತೀವಿ. ಎರಡನೇದು, ಅದ್ರ ಜೊತೆ ನಾವೇನು ಮಾಡ್ತೀವಿ ಅಂದರೆ ರಾಗಿ ಗಂಜಿ ಸಹ ಬೇಯಿಸ್ತೀವಿ. ನಾವಿಲ್ಲಿ ರಾಗಿನ ಹಸಿಟ್ಟು ಮಾಡಿಸಿ ಅದನ್ನು ನಾವು ಒಲೆಯಲ್ಲಿ ಬೇಯಿಸ್ತೀವಿ. ಆ ಬೇಯಿಸಿರೋ ಗಂಜಿನ ತಣ್ಣಗೆ ಮಾಡಿ ಆ ತಣ್ಣಗಿರೋ ಗಂಜಿನ ನಾವು ಹಸುಗಳಿಗೆ ಕೊಡ್ತೀವಿ. ಇದರಿಂದ ಏನಾಗುತ್ತೆ, ನಿಮಗೆ ಬೆಣ್ಣೆಯಲ್ಲಿ ಕ್ವಾಲಿಟಿ ಬರುತ್ತೆ. ಆ ಒಂದು ಸಲ ಗಟ್ಟಿಯಾಗಿ ಬರುತ್ತೆ, ಬೆಣ್ಣೆ ಕ್ವಾಲಿಟಿ ಬರುತ್ತೆ. ಒಂದು ಸಲ ಆ ಬೆಣ್ಣೆಯಲ್ಲಿ ಈ ಎಲ್ಲ ಇಂಗ್ರೀಡಿಯೆಂಟ್ಗಳು ಆ್ಯಡ್ ಆದಾಗ ಆ ಕ್ವಾಲಿಟಿ ತುಪ್ಪ ಯಾರು ಮನೆಗಳಲ್ಲಿ ಉಪಯೋಗಿಸ್ತಾರೋ ಅವರಿಗೆ ಹ್ಯೂಮನಿಟಿ ಇರ್ಬೋದು, ಹೆಲ್ತ್ ಇಶ್ಯೂಗಳಿರ್ಬೋದು, ಜಾಯಿಂಟ್ ಪೇಯ್ನ್ ಇರ್ಬೋದು, ಅವರಿಗೆ ಏನೇನಿದೆಯಲ್ಲ ಸ್ಲೀಪಿಂಗ್ ಡಿಸಾರ್ಡರ್ ಇರ್ಬೋದು, ಎಲ್ಲನೂ ಒಂದೊಂದೇ ಸಾರ್ಟ್ ಔಟ್ ಆಗ್ತಾ ಬರುತ್ತೆ. ಅದಕ್ಕೆ ನಾವು ಕೊಡ್ತೀವಿ ಮೇಡಮ್. ಅದಕ್ಕೆ ನುಗ್ಗೆ ಸೊಪ್ಪು ನಮ್ಮಲ್ಲಿ ಇದೆ, ನುಗ್ಗೆ ಗಿಡಗಳು, ಕರ್ಬೇವು ಕೊಡ್ತೀವಿ, ಬೇವಿನ ಎಲೆ ಕೊಡ್ತೀವಿ, ನಾವು 1 ಮಂತ್ ಒಂದ್ಸಲಿ ಡಿವಾರ್ಮಿಂಗ್ ಮಾಡಕ್ ಕೊಡ್ತೀವಿ. ಇವೆಲ್ಲ ನ್ಯಾಚುರಲ್ ಪದ್ಧತಿಗಳಲ್ಲಿ ನಾವು ಮಾಡ್ತಾ ಇದ್ದೀವಿ. ಆದ್ರಿಂದ ಈ ತುಪ್ಪದ ಬೆಲೆ 4,000 ರೂಪಾಯಿ ಇದೆ. ಈ ಕಾಳು ಬೇಳೆಗಳು ಪ್ರತಿಯೊಂದು ಏನಿದೆಯಲ್ಲ ಎಲ್ಲ 100 ರೂಪಾಯಿ, 110 ರೂಪಾಯಿ, 120 ರೂಪಾಯಿ kg ಇದೆ. ಆದ್ರಿಂದ ಇದು ನಾವೇನು ಕೊಡ್ತಾ ಇದ್ದೀವಲ್ಲ ತುಂಬ ಕಡಿಮೆ ರೇಟಲ್ಲಿ ಕೊಡ್ತಾ ಇರೋದು ಇವತ್ತಿನ ಜನಗಳಿಗೆ ಆ್ಯಕ್ಚುಯಲ್ ಆಗಿ. ಇದಲ್ಲದೆ ನಮ್ಮಲ್ಲಿ ಬೇರೆ ತುಪ್ಪಗಳು, ನಮ್ಮಲ್ಲಿ ಬೇರೆ ಥರದ ತುಪ್ಪಗಳು ನೆಕ್ಸ್ಟ್ ಬರ್ತಾ ಇದ್ದಾವೆ. ಅಶ್ವಗಂಧ, ಶತಾವರಿ, ಈ ಥರದ್ದೆಲ್ಲ ಬಿಲ್ವಪತ್ರೆ ಕಾಯಿ ಎಲೆಗಳನ್ನೆಲ್ಲ ಮಿಕ್ಸ್ ಮಾಡಿ ನಾವು ಬೇಯಿಸ್ಬೇಕಾದ್ರೆ ತುಪ್ಪಗಳಿಗೆ ಅದನ್ನ ಮಿಕ್ಸ್ ಮಾಡಿ ಕೊಡೋದಿಲ್ಲ. ನಮ್ಮ ಕಾನ್ಸೆಪ್ಟ್ ಇರೋದೇನಂದ್ರೆ, ಅದು ಹಸುಗಳಿಗೆ ಕೊಟ್ಟು ಹಸುಗಳಿಗೆ ಏನು ಹಾಲು ಮುಖಾಂತರ ಬಂದಾಗ ಆ ಕ್ವಾಲಿಟಿ ಆಫ್ ದ ಮಿಲ್ಕ್ ತುಪ್ಪ ಏನಿದೆಯಲ್ಲ ನಿಮಗೆ ಸಿಗುತ್ತದೆ. ಸೊ ಅವಾಗ ಏನಾಗುತ್ತೆ, ಆ ಎಲ್ಲ ಕ್ವಾಲಿಟಿಗಳು ಮನುಷ್ಯನಿಗೆ ಏನು ಬೇಕಲ್ಲ ಆ ಒಂದು ತುಪ್ಪದಿಂದನೇ ನಿಮಗೆ ಸಿಗುತ್ತೆ. ಕೇವಲ ನೋಡಿ ಮೇಡಮ್, ಇವಾಗ ನಮ್ಮಲ್ಲಿ ಏನು ಈ ಪ್ಯೂರ್ ತುಪ್ಪ ಸಿಗ್ತಾ ಇದೆಯಲ್ಲ, ಇದನ್ನ 2 ಡ್ರಾಪ್ ಮೂಗಿಗೆ ಹಾಕೊಂಡ್ರೆ ಯಾರಿಗೆ ನಿದ್ದೆ ಬರ್ತಾ ಇರೋದಿಲ್ಲ ಅಥವಾ ಯಾರಿಗೆ ಗೊರಕೆ ಪ್ರಾಬ್ಲಮ್ ಇದೆ ಅದು ಸಾರ್ಟ್ ಔಟ್ ಆಗುತ್ತೆ. ನೀವು ಬೇಕಾದ್ರೆ ಪ್ರಯೋಗ ಮಾಡಿ ನೋಡಿ. 2 ಡ್ರಾಪು ರಾತ್ರಿ ಮನಗಕ್ಕೂ ಮುಂಚೆ ಬಲಗಡೆ ಮೂಗಿಗೆ 2 ಡ್ರಾಪು, ಎಡಗಡೆ ಮೂಗಿಗೆ 2 ಡ್ರಾಪ್ ಹಾಕೊಂಡು ನೋಡಿ, ನಿಮಗೆ ಗೊರಕೆ ಪ್ರಾಬ್ಲಮ್ಮೇ ಸಾರ್ಟ್ ಔಟ್ ಆಗುತ್ತೆ ಲೈಫ್ ಲಾಂಗ್ ಇಡೀ. ಅದಕ್ಕೇನು ನಿಮ್ಗೇನು ದುಡ್ಡೇ ಖರ್ಚಿಲ್ವಲ್ಲ, 4 ಡ್ರಾಪ್ ತುಪ್ಪದಿಂದ ಏನು ಖರ್ಚಿಲ್ವಲ್ಲ, ಸಾರ್ಟ್ ಔಟ್ ಆಗುತ್ತೆ. ಈ ಥರ ಪ್ರತಿಯೊಂದರಲ್ಲೂ ಏನಿದೆಯಲ್ಲ, ಇದ್ರ ಜೊತೆ ನಾವೇನು ನಮ್ಮಲ್ಲಿ ಗಂಜಲ ಸೇಲ್ ಮಾಡ್ತೀವಿ, ಸಗಣಿ ಸೇಲ್ ಮಾಡ್ತೀವಿ, ಆಯ್ತಾ, ಅದ್ರ ಜೊತೆ ಜೀವಾಮೃತ ಸೇಲ್ ಮಾಡ್ತೀವಿ, ಪಂಚಗವ್ಯ ಸೇಲ್ ಮಾಡ್ತೀವಿ, ಘನಾಮೃತ ಸೇಲ್ ಮಾಡ್ತೀವಿ. ಇನ್ನೂ ತುಂಬಾ ಪ್ರಯೋಗಗಳು ನಾವು ಮಾಡ್ತಲೇ ಇದ್ದೀವಿ. ಇದು ಏನಪ್ಪಾ ಅಂದ್ರೆ, ನಾವು ಯಾಕೆ ಇದನ್ನ ಮಾಡಿದ್ದೀವಿ ಅಂದ್ರೆ, ಪರ್ಟಿಕ್ಯುಲರ್ ಆಗಿ ಮುಂದಿನ ಜನರೇಷನ್ನಿಗೆ, ಪೀಳಿಗೆಗೆ ಕೊಡುಗೆಯಾಗಿ ಮಾಡ್ತಾ ಇರೋದು. ಇದನ್ನ ಬಂದು ಇಲ್ಲಿ ಕಲ್ತ್ಕೊಳ್ಳಿ, ನೀವು ತಿಳ್ಕೊಳ್ಳಿ, ಹಸುನ ಹೆಂಗ್ ಸಾಕ್ಬೇಕು. ಇದೆಲ್ಲದಕ್ಕಿಂತ ಅತಿ ಮುಖ್ಯವಾದ ವಿಚಾರ ಏನಪ್ಪಾ ಅಂತ ಅಂದ್ರೆ, ಈ ಹಸುಗೆ ಮೊದಲನೇ ಟೈಮಲ್ಲಿ ಒಂದು ಟೈಮಿಗೆ ನಿಮಗೆ 8 ರಿಂದ 10 ಲೀಟರ್ ಹಾಲು ಕೊಡೋ ಶಕ್ತಿ ಹಸುಗಿದೆ. 2ನೇ ಕರಾವಿಗೆ 15 ಲೀಟರ್ ತನಕ ಹಾಲು ಕೊಡುವಂತ ಶಕ್ತಿ ಈ ಸಾಯಿವಾಲ್ ತಳಿಗಿದೆ. 3ನೇ ಕರಾವಿಗೆ 25 ಲೀಟರ್ ಕೊಡುತ್ತೆ ಹಾಲು, A2 ಮಿಲ್ಕ್ ಇದು, ಆಯ್ತಾ. 1 ಲೀಟರ್ 100 ರೂಪಾಯಿ 1 ಲೀಟರ್ ಮಿಲ್ಕ್. ಇವತ್ತು 2 ವಿಚಾರ, ನೀವು ಯಾರೇ ಹೊಸದಾಗಿ ಹಸು ಸಾಕ್ತೀನಿ ಅನ್ನೋರಿಗೆ ನಾವು ಕೊಟ್ಟಿಗೆಗೆ ತುಂಬ ಪ್ರಾಮುಖ್ಯತೆ ಕೊಟ್ಟು ಅತಿ ಹೆಚ್ಚು ಖರ್ಚು ಮಾಡೋದಾಗ್ಲಿ ಅದು ಯಾವುದು ಅವಶ್ಯಕತೆಗಳಿಲ್ಲ. 1ನೇದು. 2ನೇದು, ಹಾಲು ಕರಿಯ ಪದ್ಧತಿ ಏನಿದೆಯಲ್ಲ, ದಯವಿಟ್ಟು ಪ್ರತಿಯೊಬ್ಬ ರೈತರಿಗೂ ನಾವು ಹೇಳೋದು ಅದನ್ನೇ, ದಯವಿಟ್ಟು ಮಿಷಿನ್ ಹಾಕಬೇಡಿ, ಕೈಯಲ್ಲೇ ಕರೀರಿ. ಸಾಧ್ಯ 100ಕ್ಕೆ 99 ಭಾಗ ಪ್ರಯತ್ನ ಮಾಡಿ ಕೈಯಲ್ಲೇ ಕರೀರಿ.
ಅಂತ ಒಂದೇ. ಜಾಸ್ತಿ ಇದ್ರೆ ಕಷ್ಟ ಅಲ್ವಾ ಸರ್? ಕಷ್ಟ ಏನಿಲ್ಲ. ಏನಾಗುತ್ತೆ, ಇಲ್ಲಿ ನೀವು ಸಾಫ್ಟ್ವೇರ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಬೆಳಿಗ್ಗೆ 9 ಗಂಟೆಗೆ ಡ್ಯೂಟಿಗೆ ಹೋಗ್ತೀರಾ, ಸಾಯಂಕಾಲ 5 ಗಂಟೆ ತನಕ ಡ್ಯೂಟಿ ಮಾಡ್ತೀರಾ. ಟೈಮಿಂಗ್ ಅಲ್ಲಿ 8 ಅವರ್ಸ್ ಎಲ್ಲೋ ಅಳ್ಳಾಡೋದೇ ಎಲ್ಲ ಕೆಲಸ ಮಾಡ್ತೀರಾ, ಮಧ್ಯದಲ್ಲಿ 1 ಅವರ್ ಗ್ಯಾಪ್ ಕೊಡ್ತೀರಾ. ಅದೇ ರೈತ ಆಗಿ ಬಂದ ಕೂಡಲೇ ನೀವು ಅದೇ ತರ ಯಾಕೆ 8 ಅವರ್ಸ್ ಡ್ಯೂಟಿ ಮಾಡಕ್ ರೆಡಿ ಇಲ್ಲ? ಇದನ್ನ ಯಾಕೆ ನೀವು ಸೀರಿಯಸ್ ಆಗಿ ತಗೊಂಡು ರೈತ ಇದನ್ನ ಮಾಡೋದಿಲ್ಲ ನೀವು? ಈಗ ಅಲ್ಲಾದ್ರೆ ಸಾಫ್ಟ್ವೇರ್ ಇಲ್ಲ ನಾವು ಸಾಫ್ಟ್ವೇರ್ ಇದ್ದೀವಿ ಸರ್, ಇಲ್ಲ ನಾವು ಬೆಳಿಗ್ಗೆ 9 ಗಂಟೆಗೆ ಡ್ಯೂಟಿಗೆ ಹೋಗ್ಲೇಬೇಕು ಅಂತೀರಾ. ಹಂಗೆ ಇದು ಬೆಳಿಗ್ಗೆ 4 ಗಂಟೆಯಿಂದ ನೀವು ಬೆಳಿಗ್ಗೆ 8 ಗಂಟೆ ತನಕ ಕೆಲಸ ಮಾಡಿದ್ರೆ ಡ್ಯೂಟಿ ಮುಗ್ದೋಯ್ತು. ಆಮೇಲೆ ಮತ್ತೆ ಮಧ್ಯಾಹ್ನ. ಆಮೇಲೆ ಇದರಲ್ಲಿ ವಿಶೇಷವಾಗಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ರೈತರು, ಹಸುಗಳಿಗೆ 3 ಟೈಮು ನೀರು ಕುಡಿಸೋದು ತುಂಬಾ ಪ್ರಾಮುಖ್ಯತೆ ಇದೆ. ನೀವು ಮಿಷಿನ್ ಯೂಸೇ ಮಾಡಲ್ವಾ ಹಾಲು ಕರಿಯಕ್ಕೆ? ಇಲ್ಲ ಮೇಡಮ್, ನಾವು ಕೈಯಲ್ಲೇ ಕರಿತೀವಿ. ಇದರಲ್ಲಿ 2 ಇಂಪಾರ್ಟೆಂಟ್ ವಿಚಾರ ನಾನು ಅದೇ ಹೇಳಕ್. ಮೊದಲನೇದು, ದಯವಿಟ್ಟು 3 ಟೈಮನ್ನ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ 3 ಟೈಮು ನೀರು ಕುಡಿಸಿ. ನಾವೆಲ್ಲರಿಗೂ ಯಥೇಚ್ಛವಾಗಿ ನೀರು ಕುಡಿಸಿ ಹಸುಗಳಿಗೆ. ಆಮೇಲೆ ಆ ಟ್ಯಾಂಕ್ಗಳಿಗೆ ಏನಿದೆಯಲ್ಲ ಅದಕ್ಕೆ ಸುಣ್ಣ ಹೊಡೀರಿ. ಕ್ಯಾಲ್ಸಿಯಂ ಕಂಟೆಂಟು ಹಸುಗಳಿಗೆ ಆ್ಯಡ್ ಆಗುತ್ತೆ. ಈಗ ನಾವು ಬೇವಿನ ಎಲೆ ಕೊಡ್ತಾ ಇದ್ದೀವಿ ಡಿವರ್ಮಿಂಗ್ ಮಾಡೋದಕ್ಕೆ, ಕರ್ಬೇವು ಕೊಡ್ತಾ ಇದ್ದೀವಿ, ಸೊ ಆಮೇಲೆ ನುಗ್ಗೆ ಸೊಪ್ಪು ಕೊಡ್ತಾ ಇದ್ದೀವಿ. ಇದೆಲ್ಲ ಆಟೋಮೆಟಿಕಲಿ ಇಮ್ಯುನಿಟಿ ಬರುತ್ತೆ ಹಸುಗೆ. ಆ ಇಮ್ಯುನಿಟಿ ಬಂದಾಗ ನಿಮಗೆ ಮಿಲ್ಕಲ್ಲಿ ಬರುತ್ತೆ. ಆದ್ದರಿಂದ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಹಸುಗೆ ಹಾಲು, ಬೆಣ್ಣೆ, ತುಪ್ಪ ರೇಟ್ ಜಾಸ್ತಿ. ಆಯ್ತಾ? ಜಾಸ್ತಿ ಅಲ್ಲ, ಅದು ಕಮ್ಮಿ. ಆಕ್ಚುಯಲ್ ಆಗಿ ಜನಗಳಿಗೆ ಜಾಸ್ತಿ ಅಂತ ಅಭಿಪ್ರಾಯ. ನೀವು ಫಸ್ಟ್ ಒಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಏನಂದ್ರೆ, ಹಾಲಲ್ಲಿ ನಾನು ದುಡ್ಡು ಸಂಪಾದನೆ ಮಾಡ್ತೀನಿ, ದುಡ್ಡು ಹಸು ತಂದಿ ಅನ್ನೋದು ತಪ್ಪು ಅಭಿಪ್ರಾಯ. ಆಕ್ಚುಯಲ್ ಆಗಿ ದುಡ್ಡಿರೋದು ಎಲ್ಲಿದೆ ಅದರಲ್ಲಿ? ಈ ಎಲ್ಲ ಬೈ ಪ್ರಾಡಕ್ಟ್ಗಳು ನಾನು ಹೇಳಿದ್ನಲ್ಲ ನಿಮಗೆ, ಪಂಚಗವ್ಯ ಇರ್ಬೋದು, ಘನಾಮೃತ ಇರ್ಬೋದು, ಜೀವಾಮೃತ, ತುಂಬಾ ಬೇಡಿಕೆ ಇದೆ ಮೇಡಮ್. ನೀವು ಕೊಡೋಕೆ ಆಗಲ್ಲ. ನಾನು ಹೇಳಿದ್ನಲ್ಲ, ನಾನು ಮಾಡಿದಾಗ ತುಪ್ಪ ಸ್ಟಾರ್ಟ್ ಮಾಡಿದಾಗ ಯಾರು ತಗೊಳ್ಳೋರಪ್ಪ? 1 ಲೀಟರ್ ಹಾಲಿಂದ ನಾನು ಸ್ಟಾರ್ಟ್ ಮಾಡಿದ್ದು. ಇವತ್ತು ನನ್ನ ಹತ್ರ ಹಾಲು ಕೊಡಕ್ಕಾಗಲ್ಲ, ತುಪ್ಪನೂ ಕೊಡಕ್ಕಾಗಲ್ಲ, ಬೆಣ್ಣೆನೂ ಕೊಡಕ್ಕಾಗಲ್ಲ. ಯಾರು ತಗೊಳ್ಳಿಲ್ವಾ? ನಮ್ಗೆ ಗೊಬ್ಬರ ಯೂಸ್ ಆಯ್ತದಲ್ಲ, ಪಂಚಗವ್ಯ ಮಾಡಿದಾಗ ನಾವು ಅದೇ ತುಪ್ಪ ಯೂಸ್ ಮಾಡ್ತೀವಿ. ಎಲ್ಲಾನು ಅಲ್ಲೇ ಯುಟಿಲೈಸ್ ಆಗುತ್ತೆ. ನಿಮಗೆ ಯುಟಿಲೈಸ್ ಆಗದೆ ಇರೋ ಅಂಥದ್ದೇ ಇಲ್ಲ. ಇವತ್ತು ಭರಣಿಗೆ ಎಷ್ಟು ಬೇಡಿಕೆ ಇದೆ, ಸಗಣಿಗೆ ಎಷ್ಟು ಬೇಡಿಕೆ ಇದೆ. ನಿಮ್ಮಲ್ಲಿ ಪ್ರಾಬ್ಲಮ್ ಇದ್ದಾಗ ಅಷ್ಟೇ ಪ್ರಾಬ್ಲಮ್ ಆಗುತ್ತೆ. ಹಸುವಿಂದ ಯಾವುದೇ ಪ್ರಾಬ್ಲಮ್ ಆಗಲ್ಲ. ನಿಮ್ಮಲ್ಲಿ ಕ್ವಾಲಿಟಿ ಏನೋ ಒಂದು ಮಿಕ್ಸ್ ಮಾಡೋದು, ಇನ್ನೊಂದು ಅವು ಮಾಡಿದಾಗ ಪ್ರಾಬ್ಲಮ್. ಇನ್ನೊಂದು ಅರ್ಥ ಮಾಡ್ಕೊಳ್ಳಿ ಮೇಡಮ್, ಏನಂದ್ರೆ ನೋಡಿ ಮೇಡಮ್, ಮೇಯ್ನ್ ಆಗಿ ಏನಂದ್ರೆ ಸೈಲೇಜ್ ಮೇವುಗಳನ್ನ ಕೊಡ್ತಾರೆ ಎಲ್ಲರೂ. ಅದು ಈಗ ಹೆಂಗಂದ್ರೆ, ನೀವು 3 ದಿನ 4 ದಿನ ಬಿಟ್ಟು ಅನ್ನ ಮಾಡಿಬಿಟ್ಟು ನೀವು ಊಟ ಮಾಡಿದ್ರೆ ಹೆಂಗಿರುತ್ತೆ, ಹಲಸೋಗಿರುತ್ತಲ್ಲ, ಸೇಮ್ ಸೈಲೇಜು ಹಂಗೇನೆ. ನೀವು ಅದಕ್ಕಿಂತ ಬೆಸ್ಟ್ ಅಂದರೆ ರಾಗಿ, ದಿ ಬೆಸ್ಟ್ ಹುಲ್ಲು. ನಾವು ಹೇಳಿದ್ವಲ್ಲ, ಇದನ್ನ ನಾವು ಸತತವಾಗಿ 2.5 ವರ್ಷಗಳಿಂದ ಟ್ರಯಲ್ ಮಾಡ್ತಾ ಇದ್ದೀವಿ. ಈ ಟ್ರಯಲ್ ಮಾಡಿ ರೈತರಿಗೋಸ್ಕರನೇ ಕನ್ಕ್ಲೂಡ್ ಮಾಡಬೇಕು ಅನ್ನೋದಕ್ಕೆ ನಾವು ಪ್ರಾಕ್ಟಿಕಲ್ ಆಗಿ ಮಾಡ್ತಾ ಇರೋದು. ದಯವಿಟ್ಟು ಅದಕ್ಕೆ ನಾವೇನು ಹೇಳ್ತೀವಿ, ರಾಗಿ ಹುಲ್ಲು ಯೂಸ್ ಮಾಡಿ, ಭತ್ತದ ಹುಲ್ಲು ಯೂಸ್ ಮಾಡಬೇಡಿ. ಯಾಕೆ ಅಂದರೆ ಆ ತೊಡೆಗಳಿಗೆ ಏನು ಬೇಕಾಗುತ್ತಲ್ಲ ಆ ಸ್ಟ್ರೆಂತ್ ಭತ್ತದ ಹುಲ್ಲಲ್ಲಿ ಸಿಗೋದಿಲ್ಲ. ಅದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅವು ಯಾವಾಗ ನಿಲ್ಲಕ್ಕೆ ಕಾಲಲ್ಲಿ ಶಕ್ತಿಗಳಿರೋದಿಲ್ಲ, ಅವೆಲ್ಲ ಪ್ರಾಬ್ಲಮ್. ಭತ್ತದ ಹುಲ್ಲಿಗೂ ರಾಗಿ ಹುಲ್ಲಿಗೂ ಸೇಮೇ ರೇಟ್ ಇದೆ ಮೇಡಮ್. ಏನಂದರೆ, ಒಬ್ಬ ರೈತ ಯಾವಾಗ ಹಸು ಫಾರಮ್ ಮಾಡ್ತಾನೆ, ಅವನಿಗೆ 1 ತಿಂಗಳು 2 ತಿಂಗಳು ಆದಮೇಲೆ ಎಲ್ಲ ಅರ್ಥ ಆಗೋಗುತ್ತೆ. ಒಂದು ಹಸು 25 kg ಹುಲ್ಲು ತಿನ್ನುತ್ತೆ, ಇಷ್ಟೇ ತಿನ್ನುತ್ತೆ, ಎಲ್ಲ ಅರ್ಥ ಆಗುತ್ತೆ. ಇಲ್ಲಿ 2-3 ಕನ್ಫ್ಯೂಷನ್ ಇದೆ ಮೇಡಮ್ ರೈತರಿಗೆ. ಏನಂದರೆ, ಈ ಗೋಡ್ಲಿಕೆಯಲ್ಲಿ ನಾವು ಹಸುಗಳಿಗೆ ಹುಲ್ಲು ಹೆಂಗೆ ಹಾಕಬೇಕು ಅನ್ನೋದು ಭಾಳ ಜನದ ಕನ್ಫ್ಯೂಷನ್ನು. ಇದರಲ್ಲಿ ನೀವೇನು ಅರ್ಥ ಮಾಡ್ಕೋಬೇಕು ಅಂದರೆ, ನೀವು ಗೋದ್ಲಿಕ್ಕಿಗೆ ಫುಲ್ ಹುಲ್ಲು ಹಾಕಿದ್ರಿ ಅಂತ ಇಟ್ಕೊಳ್ಳಿ. ಉದಾಹರಣೆಗೆ ಹಸು ಏನಾದರೂ ಫುಲ್ಲು ಖಾಲಿ ಮಾಡಿದೆ ಅಂದರೆ ಅದಕ್ಕೆ ಇನ್ನೂ ರಿಕ್ವೈರ್ಮೆಂಟ್ ಇದೆ ಅಂತ. ಹಸು ಸ್ವಲ್ಪ ಹುಲ್ಲನ್ನು ಅಲ್ಲೇ ಬಿಟ್ಟಿದೆ ಅಂದರೆ ಅದು ಪರ್ಫೆಕ್ಟ್ ಆಗಿದೆ ಅಂತ, ನೀವು ಹಾಕ್ತಾ ಇರೋ ಮೇವಿನ ಪ್ರಮಾಣ ಕರೆಕ್ಟ್ ಆಗಿದೆ ಅಂತ, ಇಷ್ಟೇ ಇಂಡಿಕೇಶನ್ನು. ಅದಲ್ಲದೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಂದರೆ, ನಾವು ಹಾಲು ಏನು ಕರಿತಾ ಇದ್ದೀವಲ್ಲ ಇವತ್ತು, 2 ತೊಟ್ಟಲ್ಲಿ ನಾವು ಹಾಲನ್ನು ಕರಿತೀವಿ, 2 ತೊಟ್ಟು ನಾವು ಕರುಗೆ ಬಿಡ್ತೀವಿ. ಯಾಕೆ ಬಿಡ್ತೀವಿ ಅಂತ ಅಂದರೆ, ಹಾಲು ಏನಿದೆಯಲ್ಲ ಇವತ್ತು ಯಾವುದೇ ತಂದೆ ತಾಯಿಗಳಿಗೆ ಅವ್ರ ಮಕ್ಕಳು ರಾತ್ರಿ 8 ಗಂಟೆ ಆಗಲಿ 10 ಗಂಟೆ ಆಗಲಿ ಲೇಟಾಗಿ ಬಂದಾಗ ಯಾವ ಭಯ ಆಗುತ್ತೆ, ಆಯ್ತಪ್ಪ ನನ್ನ ಮಗಳು ಮನೆಗೆ ಬಂದಿಲ್ಲ, ಎಲ್ಲೋ ಏನಾಯ್ತು ಏನೋ ಅನ್ನೋ ಭಯ ಇರುತ್ತಲ್ಲ, ಅದೇ ರೀತಿ ಹಸುಗಳಿಗೂ ಅದ್ರ ಕರು ಕಾಣದೇ ಇದ್ದಾಗ, ಅದು ಇಲ್ಲದೆ ಇದ್ದಾಗ ಅಷ್ಟೇ ಸ್ಟ್ರೆಸ್ಸು ಉತ್ಪಾದನೆ ಆಗುತ್ತೆ. ಆ ಸ್ಟ್ರೆಸ್ಸು ಹಾಲಿನ ಮೂಲಕ ಬರುತ್ತೆ. ನೀವು ಆ ಹಾಲನ್ನೇ ಕುಡಿತಾ ಇರೋದು. ಇವತ್ತು ಯಾಕೆ ಇಷ್ಟೆಲ್ಲ ಮನೋಕಾಯಿಲೆಗಳಿರ್ಬೋದು, ಎಲ್ಲ BP ಇರ್ಬೋದು, ಶುಗರ್ ಇರ್ಬೋದು, ಎವ್ರಿ ಪ್ರಾಬ್ಲಮ್ ಇಸ್ ದ ಮಿಲ್ಕ್. ನಾವೇನು ಹೇಳ್ತೀವಿ, ಎಲ್ಲಿ ಕ್ವಾಲಿಟಿ ಆಫ್ ದ ಮಿಲ್ಕ್ ಸಿಗುತ್ತೆ, ಎಲ್ಲಿ ಇದನ್ನೆಲ್ಲ ಫಾಲೋ ಮಾಡ್ತಾರೆ ಅಂತ ಮಿಲ್ಕನ್ನು ಉಪಯೋಗಿಸಿ ಅಂತ ನಾವು ಹೇಳ್ತಾ ಇರೋದು. ಅವತ್ತಿನ ಕಾಲದಲ್ಲಿ ಯಥೇಚ್ಛವಾಗಿ ಬೆಣ್ಣೆ, ತುಪ್ಪ, ಹಾಲು, ಮೊಸರು ಪ್ರತಿಯೊಂದನ್ನು ಉಪಯೋಗಿಸೋರು. ಅವಾಗ ಆರೋಗ್ಯವಾಗಿದ್ರು. ಈಗ ಏನಾಗುತ್ತೆ, ಎಲ್ಲರೂ ಏನಂತ ಅಂದರೆ,
ಯಾವುದೇ ಇದನ್ನ ಫುಡ್ಡಲ್ಲೇ ಎಲ್ಲ ಮನುಷ್ಯನ ಆರೋಗ್ಯ ನಿಂತಿರೋದು ಮೇಡಮ್. ಈಗ ಚೆನ್ನಾಗಿರೋ ಕ್ವಾಲಿಟಿ ಫುಡ್ಗಳನ್ನು ನೀವು ಉಪಯೋಗಿಸ್ತೇ ಇದ್ದರೆ ಎಲ್ಲದರಲ್ಲೂ ಚರ್ಚೆಗೆ ನಿಂತರೆ ಇಲ್ಲ ಈ ಇದರಲ್ಲಿ ಯಾವುದಿದೆ ನ್ಯಾಚುರಲ್ ಆಗಿದೆ, ಹೌದು 100% ಯಾರು ನ್ಯಾಚುರಲ್ ಆಗಿ ಮಾಡೋಕ್ಕಾಗಲ್ಲ. ಪ್ರಕೃತಿಗೆ ಮಾತ್ರ ಶಕ್ತಿ ಇರೋದು. ಈಗ ನ್ಯಾಚುರಲ್ ನಾವು ಹೇಳ್ತೀವಿ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಾ ಇದ್ದೀವಿ, ಇನ್ನೊಂದು ಫಾರ್ಮಿಂಗ್ ಮಾಡ್ತಾ ಇದ್ದೀವಿ ಅಂತ. ಪ್ರಕೃತಿಗೆ ಮಾತ್ರ, ಪ್ರಕೃತಿಗೆ ಏನಿದೆಯಲ್ಲ ಆ ದೈವಕ್ಕೆ ಒಂದೇ ಶಕ್ತಿ ಇರೋದು ನ್ಯಾಚುರಲ್ ಫಾರ್ಮಿಂಗ್ ಮಾಡೋದಕ್ಕೆ. ಯಾವ ಮನುಷ್ಯನಿಗೂ ಪ್ರಕೃತಿ ತರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇವಾಗ ನೀವು ಲೆಕ್ಕ ಮಾಡಿ ಮೇಡಮ್, ಯಾವಾಗ ಮಳೆ ಬರಬೇಕು, ಯಾವಾಗ ಚಳಿ ಇರಬೇಕು, ಯಾವಾಗ ಬಿಸಿಲು ಇರಬೇಕು, ಯಾವಾಗ ಕಾಲದಲ್ಲಿ ಋತುದಲ್ಲಿ ಹಣ್ಣು ಕೊಡಬೇಕು, ಎಲ್ಲಾನು ಪ್ರಕೃತಿನೇ ಡಿಸೈಡ್ ಮಾಡೋದು. ಮನುಷ್ಯ ಹೇಳ್ತಾನೆ ನಾನು ಗೊಬ್ಬರ ಹಾಕ್ಬಿಟ್ಟೆ, ನಾನು ಇದನ್ನ ಮಾಡ್ಬಿಟ್ಟೆ ಅಂತ ಎಲ್ಲ ಹೇಳ್ತಾನೆ ನಿಜ. ಆದ್ರೆ ಪ್ರಕೃತಿಗೆ ಬೇಡ ಅಂದಾಗ ನಿಮಗೆ ಬಿರುಗಾಳಿನೇ ಎದ್ಬಿಡುತ್ತೆ. ಅದೆಲ್ಲ ಏನಕ್ಕೆ? ನಾವು ಏನಿದೆಯಲ್ಲ ಪ್ರಕೃತಿಗೆ ವಿರುದ್ಧವಾಗಿ ನಡ್ಕೊಳಕ್ ಸ್ಟಾರ್ಟ್ ಆದಾಗ ಇದೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ನಾವು ಆದ್ರಿಂದ ಏನ್ ಹೇಳ್ತೀವಿ, ಹಸುಗೆ ಬೇಕಾ 2 ತೊಟ್ಟಿಗೆ ಅಷ್ಟೇ ನಿಮ್ಗೆ ಅಧಿಕಾರ ಇರೋದು, 2 ತೊಟ್ಟು ಕರಿ. ಈಗ ನೋಡಿ ಮೇಡಮ್, ಇವಾಗ ನಮ್ಮಲ್ಲಿ 1 kgಗೆ 300 ಗ್ರಾಮ್ ಹಿಂಡಿ ಕೊಟ್ರೆ 1 ಲೀಟರ್ ಹಾಲು ಬರುತ್ತೆ. ಇದು ಸಿಂಪಲ್ ಕಾನ್ಸೆಪ್ಟ್. ಈಗ ನನ್ನ ಹಸುಗೆ ಇವತ್ತು ಶಕ್ತಿ ಇದೆ, ಇವತ್ತು ನಮ್ಮ ಹಸುಗೆ ಶಕ್ತಿ ಇದೆ, 10 ಲೀಟರ್ ಹಾಲು ಕೊಡುತ್ತೆ, 15 ಲೀಟರ್ ಹಾಲು ಕೊಡುತ್ತೆ ನನ್ನ ಹಸು. ನಿಮಗೆ ಗೊತ್ತು 1 kg ಹಿಂಡಿ ಹಾಕಿದ್ರೆ 300 ಗ್ರಾಮ್ ಹಿಂಡಿ ಹಾಕಿದ್ರೆ 1 ಲೀಟರ್ ಹಾಲು ಕೊಡುತ್ತೆ ಅಂತ. ಸೊ ಅಲ್ಲಿಗೆ ನೀವು 3 kg ಹಾಕಿದ್ರೆ ಹಿಂಡಿನ 10 ಲೀಟರ್ ಆರಾಮಾಗಿ ಕರಿಬಹುದು. ಆದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ, ಇದರಲ್ಲಿ ಏನ್ ಪ್ರಾಬ್ಲಮ್ ಇದೆ. ನೀವು ಅವಾಗಲೇ ಹೇಳಿದ್ರಲ್ಲ ಕಮರ್ಷಿಯಲ್ ಪರ್ಪಸ್ಗೆ ಎಲ್ಲರೂ ಮಾಡ್ತಾರೆ ಸರ್, ಹಂಗಾದ್ರೆ ನೀವು ಮಾಡಿರ್ಬೋದು ಅಂತ. ಅಲ್ಲ, ನಾವು ಮಾಡಿರೋದು ರೀಸನ್ ಬೇರೆ. ಏನಂದ್ರೆ ನಾವು ಅದನ್ನೇ ಹೇಳಕ್ ಕೊಟ್ಟಿರೋದು. ನಾವು ಇವಾಗ ಇದಕ್ಕೆ 2 kg 2.5 kg ಮೇಲೆ ಕೊಡೋದಿಲ್ಲ ಹಿಂಡಿನ. ಯಾಕೆ ಕೊಡೋದಿಲ್ಲ ಅಂದ್ರೆ ನನಗೆ ಮನುಷ್ಯನಿಗೆ ಬೇಕಾದಷ್ಟು ಆಸೆ ಇದೆ. ನಾನು ಆಯ್ತಪ್ಪ 10 ಲೀಟರ್ ಕರೆದು ಬಿಡ್ತೀನಿ, 15 ಲೀಟರ್ ಕರೆದು ಬಿಡ್ತೀನಿ ಅಂತ ಆಸೆ ಇರ್ಬೋದು. ಅದನ್ನ ನೋಡ್ಕೊಳ್ಳೋ ಶಕ್ತಿ ನಿಮಗಿರ್ಬೇಕು. ಹಂಗಿದ್ರೆ ಮಾತ್ರ ಮಾಡ್ಬೇಕು ಅದನ್ನ. ಈಗ ಉದಾಹರಣೆಗೆ ನನ್ನ ಹಸು ಇವಾಗ 15 ಲೀಟರ್ ಹಾಲು ಕೊಡುತ್ತೆ. ಸೊ ನಾನು ಅದ್ರ ತಕ್ಕನಾಗಿ ಹಿಂಡಿ ಕೊಡ್ತೀನಿ. ಸೊ ಅವಾಗ ಏನಾಗುತ್ತೆ, ಈ ಕೆಚ್ಚಲು 15 ಲೀಟರ್ ಕ್ಯಾರಿ ಮಾಡುತ್ತೆ. ಆ ಕ್ಯಾರಿ ಮಾಡ್ಬೇಕಾದ್ರೆ ಅದು ಒಂದು ಪ್ರೆಗ್ನೆಂಟ್ ವುಮೆನ್ ಹೆಂಗಿರ್ತಾರೆ ಅದೇ ತರ ಇರುತ್ತೆ. ಅವ್ರನ್ನ ನೀವು ಹೆಂಗೆ ನಿಮ್ಮ ಮಗಳು ಪ್ರೆಗ್ನೆಂಟ್ ಆದಾಗ ಅಥವಾ ನಿಮ್ಮ ಹೆಂಡತಿ ಪ್ರೆಗ್ನೆಂಟ್ ಆದಾಗ ನೀವೆಷ್ಟು 8 ತಿಂಗಳು 9 ತಿಂಗಳಾದಾಗ ಎಷ್ಟು ಕೇರ್ ತಗೋತೀರಾ? ಆ ಕೇರ್ ತಗೊಂಡು ನೀವು ನೋಡ್ಕೊಳ್ಳೋ ಶಕ್ತಿ ಇದೆಯಾ ನಿಮಗೆ? ನೀವು ಕೊಡಿ. ನಿಮಗೆ ಆ ಶಕ್ತಿ ಇಲ್ವಾ? ಇವಾಗ ಏನೋ ಒಂದು ಕಾಲ್ ಜಾರತ್ತು, ಸ್ಲಿಪ್ ಆಯ್ತು, ಎಲ್ಬೋ ಪ್ರಾಬ್ಲಮ್ ಆಯ್ತು, ಅದಕ್ಕೆ ಇನ್ನೊಂದು ಕೆಚ್ಚಲು ಬಾವು ಬರುತ್ತೆ. ಮೇನ್ ಕೆಚ್ಚಲು ಬಾವು ಬರುತ್ತೆ ಮೇಡಮ್. ಈ ಕೆಚ್ಚಲು ಬಾವಿಗೆ ಏನು ಅಲೋವೆರಾ ಇದೆಯಲ್ಲ, ಅಲೋವೆರಾನ ಹಚ್ಚಿ ಸುಣ್ಣ ಅದನ್ನು ಮಿಕ್ಸ್ ಮಾಡಿ, ಅರಶಿನ ಮಿಕ್ಸ್ ಮಾಡಿ ಹಚ್ಚಿದ್ರೆ ಅದು ಗುಣ ಆಗುತ್ತೆ. ಆದರೆ ಅದನ್ನ ಹಚ್ಚಬೇಕಾದ್ರೆ ನೀವು ಅದಕ್ಕೆ ತಕ್ಕನಾಗಿ ಅದನ್ನ ಟ್ರೀಟ್ಮೆಂಟ್ ಅನ್ನ ಜೊತೆಲಿ ಮಾಡಬೇಕು. ಚೆನ್ನಾಗಿ ಉಜ್ಬೇಕು, 100 ಟೈಮ್ ಉಜ್ಬೇಕು ಕೆಚ್ಚಲನ್ನ. ಅದನ್ನ ನೀವು ಮಾಡಕ್ ರೆಡಿ ಇರೋದಿಲ್ಲ. ಇವಾಗ ನೀವು ಯಾವಾಗ ಇವನ್ನೆಲ್ಲ ಮಾಡೋದಕ್ಕೆ ರೆಡಿ ಇರೋದಿಲ್ಲ, ನಿಮಗೆ ಎಷ್ಟು ಶಕ್ತಿ ಇದೆ ಅಷ್ಟನ್ನ ಮಾತ್ರ ಕರೀರಿ. ಯಾರಿಗೂ ಸರ್ ನಾನು ತುಪ್ಪ ಮಾರಬೇಕು, ಅವ್ರಿಗೆ ಅರ್ಜೆಂಟ್ ಇದೆ ತುಪ್ಪ ಅಂತ ಹೇಳಿ ನನ್ನ ಹಸುಗೆ ನಾನು ತೊಂದರೆ ಕೊಡೋಕ್ಕಾಗಲ್ಲ. ಆಮೇಲೆ ಈ ಸ್ಟ್ರೆಸ್ ಇರೋಂಥ ಹಾಲು, ಹೆಚ್ಚಿಗೆ ಬರೋಂಥ ಹಾಲನ್ನ ಸ್ಟ್ರೆಸ್ ಮಾಡಿ ತೆಗ್ದಿರೋ ಅಂಥದ್ದನ್ನ ಕುಡಿದ್ರೆ ಅದರಿಂದ ಹ್ಯೂಮನಿಗೆ ಡ್ಯಾಮೇಜೇ ಹೊರತು ಅದಕ್ಕಂತೂ ಒಳ್ಳೇದಾಗಲ್ಲ. ಇನ್ನು ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ, ಅವನಿಗೆ ಹೆಲ್ತ್ ಇಶ್ಯೂ ಜಾಸ್ತಿ ಆಗುತ್ತೆ. ಹಾಗಾಗಿ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ಲಿಮಿಟೇಷನಲ್ಲಿ ನಾವು ಫುಡ್ಡನ್ನು ಕೊಡ್ತೀವಿ, ಹಿಂಡಿ ಕೊಡ್ತೀವಿ. ಹಾಗಾಗಿ ನಮ್ಮಲ್ಲಿ ಹಾಲು, ತುಪ್ಪ, ಬೆಣ್ಣೆ, ಮೊಸರು ಎಲ್ಲ ಕಾಸ್ಟ್ಲಿ. ಬೆಣ್ಣೆ ಆಗಲಿ ಮೊಸರು ಯಾಕೆ ಜಾಸ್ತಿ ಅನ್ನೋದನ್ನು ನಾನು ನಿಮಗೆ ತುಂಬ ಕ್ಲಿಯರ್ ಆಗಿ ಹೇಳಿದ್ದೀನಿ ಮೇಡಮ್. ಏನೇನು ಇದಕ್ಕೆ ನಮ್ಮಲ್ಲಿ ಕಾಳುಗಳು 12 ಥರದ್ದು ಧಾನ್ಯಗಳು ಯೂಸ್ ಮಾಡ್ತೀವಿ, ಅದರಿಂದ ಕಾಸ್ಟ್ಲಿ ಆಗುತ್ತೆ. 2 ತೊಟ್ಟಲ್ಲಿ ನಾವು ಹಾಲು ಕರಿತೀವಿ. 2 ತೊಟ್ಟಲ್ಲಿ ಇವಾಗ ನಾನು 2 ಲೀಟ್ರ್ ಹಾಲು ಕರಿತಾ ಇದ್ದೀನಿ ಮೇಡಮ್. ಟೋಟಲ್ ನಿರ್ವಹಣೆ ಮಾಡ್ಬೇಕು ನಾನು ಇದೆಲ್ಲದಕ್ಕೂ. ಅದೆಲ್ಲ ಸರಿದೂಗಿಸ್ಬೇಕಂದ್ರೆ ಆ ಹಾಲು, ಬೆಣ್ಣೆ, ತುಪ್ಪ, ಗಂಜಲ, ಸಗಣಿ ಇದನ್ನ ಮಾರಾಟ ಮಾಡೇ ನಾನು ಅದನ್ನ ಮಾಡಬೇಕು. ಒಂದು. ಎರಡನೇದು, ಇದು ಓನ್ಲಿ ರಿಸರ್ಚ್ ಸೆಂಟರ್ ತರ ನಾವು ಮಾಡ್ತಾ ಇರೋದು. ಇದನ್ನ ಮುಂದಿನ ಪೀಳಿಗೆಗೆ ಅನುಕೂಲ ಆಗ್ಲಿ ಅನ್ನೋದಕ್ಕೆ ಮಾಡ್ತಾ ಇರೋದು. ಇದರಲ್ಲಿ ಎಷ್ಟೋ ತಪ್ಪುಗಳಿದಾವೆ, ಎಷ್ಟೋ ಸರಿಗಳು ಇದಾವೆ. ನಾವು ಎಲ್ಲಾನು ತಿದ್ದುಕೊತಾ ಇದ್ದೀವಿ. ಆದ್ರಿಂದ ನಾವು ಇದನ್ನ ಯಾರು ವೀಕ್ಷಣೆ ಮಾಡ್ತಾ ಇದ್ದಾರೆ ಮೇಡಮ್ ಅವರ ಚಾನಲ್ ಅಲ್ಲಿ, ಅವರು ಕಾಮೆಂಟ್ ಮಾಡಿ ನಮಗೆ ತಿಳಿಸಿ, ಇದೆಲ್ಲ ಹಿಂಗೆ, ಇದನ್ನ ಚೇಂಜಸ್ ಮಾಡಿ ಸರ್, ಯಾಕೆ ಮಾಡಬಾರ್ದು ಅಂತ ಕೇಳ್ಬೋದು. ಏನು ತೊಂದರೆ ಏನಿಲ್ಲ. ಈಗ ಇದೆಲ್ಲ ವಿಡಿಯೋ ನೋಡಿದ್ಮೇಲೆ ಸುಮಾರು ಜನ ಪ್ರಶ್ನೆಗಳು ಕೇಳ್ತಾರೆ ಮೇಡಮ್. ಆಯ್ತು, ಇವಾಗ ನೀವು ಕಾಳು ಬೆಳೆಗಳು ನೀವೇ ಬೆಳೆದಿದ್ದೀರಾ ಅಂತ ಕೇಳ್ತಾರೆ. ಅಥವಾ ಕೆಲವ್ರು ಕೇಳ್ತಾರೆ, ಸರ್ ನೀವು ಮ್ಯಾಟ್ ಹಾಕಿದಿರಲ್ಲ, ಮ್ಯಾಟ್ ಹಾಕ್ಬಾರ್ದಲ್ಲ ಅಂತ ಕೆಲವ್ರು ಕೇಳ್ತಾರೆ. ಈ ಎಲ್ಲಾನು ನಾವು ಒಂದೊಂದನ್ನೇ ಬದಲಾವಣೆ ಒಂದೇ ಸಲ ನಾವು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇವತ್ತು ನಾನೇ ಬೆಳಿಬೇಕಂದ್ರೆ ಎಲ್ಲಾನು ನೈಸರ್ಗಿಕ ಕೃಷಿಲಿ ನಾವು ಸುಭಾಷ್ ಪಾಳೇಕರ್ ಪದ್ಧತಿಲಿ ಸ್ಟಾರ್ಟ್ ಮಾಡಿದೀವಿ. ಇವತ್ತಿಗೆ 2 ವರ್ಷ ಆಗ್ತಾ ಬಂತು. ಇನ್ನೂ ನಾವು ಕಲಿತಾ ಇದ್ದೀವಿ. ಕೆಲವರು ಹೇಳ್ತಾ ಇದ್ದಾರೆ, ಬದಲಾವಣೆಗಳನ್ನ ನಾವು ಮಾಡ್ಕೊಳಕ್ ರೆಡಿ ಇದ್ದೀವಿ.
ನಾವು ಇಲ್ಲಿ ಓವರ್ ಆಲ್ ಹೇಳಕ್ ಹೊರಟಿರೋದು ಏನೇನು ಸಾಧ್ಯತೆ ಇದೆ ಅದನ್ನ ನಾವು ಅಳವಡಿಸ್ಕೊಳ್ಳೋಕ್ಕೆ ಸಾಧ್ಯ ಇದೆ, ಮಾಡ್ತಾ ಇದ್ದೀವಿ. ಈಗ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ಅಲ್ಲಿ ನಾವು ಇದನ್ನ ಮಣ್ಣಿಗೆ ಶಿಫ್ಟ್ ಮಾಡ್ತಾ ಇದ್ದೀವಿ ಹಸುಗಳನ್ನ. ಇದರಲ್ಲಿ ನಾನು ನಂಬರ್ ಕೊಡ್ತಾ ಇದ್ದೀನಿ ಮೇಡಮ್. ಆ ನಂಬರಿಗೆ ಯಾರು ಬೇಕಾದರೂ ನೇರವಾಗಿ ಸಂಪರ್ಕಿಸ್ಬೋದು, ಇಲ್ಲ ಅಂದರೆ ಅವರು ಅದ್ರ ಮೂಲಕ ಕಾಮೆಂಟ್ ತಿಳಿಸ್ಬೋದು, ಅಥವಾ ಏನಾದ್ರು ಬದಲಾವಣೆಗಳಿದ್ದರೆ ಅದನ್ನು ಅವಕಾಶ ಇದೆ, ಅಥವಾ ನಮ್ಮನ್ನು ನಾವು ತಿದ್ಕೊಳ್ಳೋಕ್ಕೂ ರೆಡಿ ಇದ್ದೀವಿ, ಅಥವಾ ಹೊಸ ವಿಚಾರಗಳಿದ್ದರೆ ಅದನ್ನು ನಾವು ಅರ್ಥ ಮಾಡ್ಕೋತೀವಿ, ಅಥವಾ ಯಾರು ನೇರವಾಗಿ ಬಂದು ನಮ್ಮ ಗೋಶಾಲೆ ನೋಡ್ತೀವಿ ಅಂದರೆ ಬರ್ಬೋದು. ನಮ್ಮಲ್ಲಿ ಸಾಯಿವಾಲು, ಕೊಂಕಣ ಗಿಡ್ಡ, ಪುಂಗನೂರು ತಳಿಗಳು ನಮ್ಮಲ್ಲಿ, ರಾಟಿ ತಳಿ ಇಷ್ಟು ಪ್ರೆಸೆಂಟಲ್ಲಿ ಅವೈಲಬಲ್ ಇದೆ. ಆಮೇಲೆ ಹಸು ಕರುಗಳು ಸೇಲಿಗೂ ಇದ್ದಾವೆ. ಯಾರ ಇಂಟ್ರೆಸ್ಟ್ ಇದ್ದವರು ಬಂದು ನೇರವಾಗಿ ನೋಡ್ಕೊಂಡು ತಗೊಳ್ಬೋದು. ನನ್ನ ಮೊಬೈಲ್ ನಂಬರ್ ಬಂದು 944 9621 220. ಥ್ಯಾಂಕ್ ಯು.